ಮತ್ತೊಂದು ಸುಳ್ಳು ಇದೀಗ ಬಯಲಾಗಿದೆ. ಪಾಕಿಸ್ತಾನದ ವಿರುದ್ಧ ಸುಳ್ಳು ಕತೆ ಕಟ್ತಾ ಇದೆ ಪಾಕ್ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಶರೀಫ್ ಕೊಟ್ಟಂತಹ ಹೇಳಿಕೆ. ಇದು ಪಾಕ್ ವಿರುದ್ಧ ಸುಳ್ಳು ಕತೆಯನ್ನ ಕಟ್ತಾ ಇದೆ. ಪಾಕ್ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಶರೀಫ್ ಅವರು ಹೇಳಿದಂತಹ ಮಾತು, ಭಾರತ ಉಗ್ರ ಕೃತ್ಯಗಳ ಸಂತ್ರಸ್ತ ದೇಶ ಅಂತ ಹೇಳ್ತಾರೆ. ಇವರು ಸಂತ್ರಸ್ತ ದೇಶ ಅಂತ ತೋರಿಸಿಕೊಳ್ತಾ ಇದೆ. ಪಾಕಿಸ್ತಾನ ಉಗ್ರ ಕೃತ್ಯ ಭಾರತದ ಕಟ್ಟು ಕಥೆ ಅಂತ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಎಷ್ಟೇ ಬಾರಿ ಪ್ರೂಫ್ ಕೊಟ್ಟರೂ ಕೂಡ ಅದನ್ನ ಒಪ್ಕೊಳ್ಳುವಂತಹ ತಾಕತ್ತು ಪಾಕಿಸ್ತಾನದ ಬಳಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಕಾಶ್ಮೀರದ ಬಗ್ಗೆ ಕಾಶ್ಮೀರಿಗಳು ತೀರ್ಮಾನಿಸಬೇಕು. ಕಾಶ್ಮೀರಿಗಳು ಹೇಳೋವರೆಗೂ ಇದೇ ಆಗತ್ತೆ. ಪರೋಕ್ಷವಾಗಿ ಉಗ್ರ ಕೃತ್ಯ ಇರುತ್ತೆ ಅಂತ ಲೆಫ್ಟಿನೆಂಟ್ ಜನರಲ್ ಶರೀಫ್ ಕೊಟ್ಟಂತಹ ಹೇಳಿಕೆ. ಪಾಕ್ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಶರೀಫ್ ಕೊಟ್ಟಂತಹ ಹೇಳಿಕೆ. ಇದು ಪಾಕ್ ವಿರುದ್ಧ ಸುಳ್ಳು ಕತೆಯನ್ನ ಕಟ್ತಾ ಇದೆ. ಪಾಕ್ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಶರೀಫ್ ಅವರು ಹೇಳಿದಂತಹ ಮಾತು, ಭಾರತ ಉಗ್ರ ಕೃತ್ಯಗಳ ಸಂತ್ರಸ್ತ ದೇಶ ಅಂತ ಹೇಳ್ತಾರೆ. ಇವರು ಸಂತ್ರಸ್ತ ದೇಶ ಅಂತ ತೋರಿಸಿಕೊಳ್ತಾ ಇದೆ. ಪಾಕಿಸ್ತಾನ ಉಗ್ರ ಕೃತ್ಯ ಭಾರತದ ಕಟ್ಟು ಕಥೆ ಅಂತ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಎಷ್ಟೇ ಬಾರಿ ಪ್ರೂಫ್ ಕೊಟ್ಟರೂ ಕೂಡ ಅದನ್ನ ಒಪ್ಕೊಳ್ಳುವಂತಹ ತಾಕತ್ತು ಪಾಕಿಸ್ತಾನದ ಬಳಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಕಾಶ್ಮೀರದ ಬಗ್ಗೆ ಕಾಶ್ಮೀರಿಗಳು ತೀರ್ಮಾನಿಸಬೇಕು. ಕಾಶ್ಮೀರಿಗಳು ಹೇಳೋವರೆಗೂ ಇದೇ ಆಗತ್ತೆ. ಪರೋಕ್ಷವಾಗಿ ಉಗ್ರ ಕೃತ್ಯ ಇರುತ್ತೆ ಅಂತ ಲೆಫ್ಟಿನೆಂಟ್ ಜನರಲ್ ಶರೀಫ್ ಕೊಟ್ಟಂತಹ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.